ತುಮಕೂರಿನಲ್ಲಿ ತಾಳಿ ಕಟ್ಟುವ ವೇಳೆ ಮದುವೆಯನ್ನ ನಿಲ್ಲಿಸಿದ್ದಾರೆ ಮೊದಲನೇ ಪತ್ನಿ. ಡಿವೋರ್ಸ್ ಕೊಡದೆ ಎರಡನೇ ಮದುವೆಗೆ ಸಿದ್ಧನಾಗಿದ್ದವನಿಗೆ ಈಗ ಶಾಕ್ ಎದುರಾಗಿದೆ. ತುಮಕೂರಿನ ಯಡಿಯೂರಿನ SLN ಕಲ್ಯಾಣ ಮಂಟಪದಲ್ಲಿ ಈ ಘಟನೆ ನಡೆದಿದೆ. ಪೊಲೀಸರ ಜೊತೆ ಬಂದು ಮದುವೆಯನ್ನ ನಿಲ್ಲಿಸಿದ್ದಾಳೆ ಮೊದಲ ಪತ್ನಿ ಲೇಪಾಕ್ಷಿ. 12 ವರ್ಷದ ಹಿಂದೆ ಹರಿಪ್ರಸಾದ್ ಮತ್ತು ಲೇಪಾಕ್ಷಿ ಮದುವೆಯಾಗಿತ್ತು. ತಾಳಿ ಕಟ್ಟಬೇಕಾಗಿದ್ದ ವರನನ್ನ ಈಗ ಪೊಲೀಸರು ಠಾಣೆ ಕರೆದೊಯ್ದಿದ್ದಾರೆ. ಬೆಂಗಳೂರಿನ RR ನಗರದ ಲೇಪಾಕ್ಷಿ ಜೊತೆ ಹರಿಪ್ರಸಾದ್ ಮದುವೆಯಾಗಿತ್ತು. ಕೌಟುಂಬಿಕ ಕಲಹ ಉಂಟಾಗಿ ಲೇಪಾಕ್ಷಿ ಮತ್ತು ಹರಿಪ್ರಸಾದ್ ಬೇರೆ ಬೇರೆಯಾಗಿತ್ತು. ಇದೀಗ ಮೊದಲ ಪತ್ನಿಗೆ ಗೊತ್ತಾಗದಂತೆ ಎರಡನೇ ಮದುವೆಗೆ ಮುದ್ದಾಗಿದ್ದ ಹರಿಪ್ರಸಾದ್. 8ನೇ ತರಗತಿಯಿಂದ ಲವ್ ಮಾಡ್ತಾ ಇದ್ದ ಲೇಪಾಕ್ಷಿ ಮತ್ತು ಹರಿಪ್ರಸಾದ್ 12 ವರ್ಷದ ಹಿಂದೆ ಮದುವೆಯಾಗಿತ್ತು. ಮಳವಳ್ಳಿ ತಾಲೂಕಿನ ನಿಟ್ಟೂರು ಗ್ರಾಮದ ಮಹಿಳೆ ಜೊತೆ ಈಗ ಮದುವೆಗೆ ಸಿದ್ಧತೆ ನಡೆದಿದೆ. ತಾಳಿ ಕಟ್ಟುವ ಶುಭ ವೇಳೆಯೇ ಎಂಟ್ರಿ ಕೊಟ್ಟಿದ್ದಾರೆ ಮೊದಲ ಪತ್ನಿ. ತುಮಕೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. 12 ವರ್ಷದ ಹಿಂದೆ ಲೇಪಾಕ್ಷಿ ಮತ್ತು ಹರಿಪ್ರಸಾದ್ ಮದುವೆಯಾಗಿದ್ರು. ಅದು ಕೂಡ 8ನೇ ತರಗತಿಯಿಂದ ಇಬ್ರು ಕೂಡ ಪ್ರೀತಿ ಮಾಡ್ತಾ ಇದ್ರು. ಮದುವೆ ಆದ ನಂತರ ಒಂದಿಷ್ಟು ಕೌಟುಂಬಿಕ ಕಲಹ ಉಂಟಾಗಿ ಹರಿಪ್ರಸಾದ್ ಮತ್ತು ಲೇಪಾಕ್ಷಿ ಬೇರೆ ಬೇರೆಯಾಗಿತ್ತು. ಆದ್ರೆ ಡಿವೋರ್ಸ್ ಅನ್ನ ಕೊಟ್ಟಿರಲಿಲ್ಲ ಹರಿಪ್ರಸಾದ್ ಲೇಪಾಕ್ಷಿಗೆ. ಈಗ ಮೊದಲನೇ ಪತ್ನಿಗೆ ಗೊತ್ತಾಗದಂತೆ ಎರಡನೇ ಮದುವೆಗೆ ಸಿದ್ಧವಾಗಿದ್ದ ಹರಿಪ್ರಸಾದ್. ಭಿನ್ನಾಭಿಪ್ರಾಯ ನಾವು ಸಪ್ರೇಟ್ ಆಗಿದ್ದಾಗ ಏನೂ ಇರಲಿಲ್ಲ. ಮತ್ತು ಇವ್ರು ಮದುವೆ ಮಾಡಿಕೊಂಡು ಎರಡನೇ ಸಲ ನನಗೆ ಮದುವೆ ಮಾಡಿಕೊಂಡು ನಮ್ಮ ಹಸ್ಬೆಂಡ್ ಅವ್ರ ನಮ್ಮ ಅತ್ತೆ ಮನೆಗೆ ಹೋದೆ. ಅಲ್ಲಿ ಅವ್ರು 4 ಜನ ಅವ್ರ ಅಕ್ಕಂದಿರು ಮತ್ತು ನಮ್ಮ ಅತ್ತೆ ಅವರೆಲ್ಲ ಟಾರ್ಚರ್ ಮಾಡ್ತಾಯಿದ್ರು. ಅದ್ರ ಮಧ್ಯದಲ್ಲಿ ಇವ್ರಿಗೆ ಅಫೇರ್ಗಳು ನಡೀತಾಯಿತ್ತು. ಆಮೇಲೆ ಸಪ್ರೇಟ್ ಆದ್ವಿ. ಸಪ್ರೇಟ್ ಆದಮೇಲೆ ಡಿವೋರ್ಸ್ ಇನ್ನೂ ಕಂಪ್ಲೀಟೇ ಆಗಿಲ್ಲ. ಮೀಡಿಯೇಷನಲ್ಲಿ ಬಂದು ನಾನು ನಿನ್ನ ಜೊತೆ ಇರ್ತೀನಿ ಅಂತ ಒಪ್ಕೊಂಡು ಮೆಸೇಜೆಲ್ಲ ಮಾಡಿಬಿಟ್ಟು ಈ ಸ್ಯಾಟರ್ಡೆ ಸಂಡೇ ಮನೆಗೆ ಬರ್ತೀನಿ ಅಂತ ಹೇಳಿ ಇಲ್ಲಿ ಬಂದು ಮದುವೆ ಆಗ್ತಿದ್ದಾರೆ. ಒಟ್ಟಾರೆಯಾಗಿ ಮದುವೆ ಆಗ್ತಿರೋದೇ ನಿಮಗೆ ಗೊತ್ತಿಲ್ಲ, ನಿಮ್ಮ ಗಮನಕ್ಕೆ ತಂದಿಲ್ಲ. ಎಷ್ಟು ವರ್ಷ ಆಗಿತ್ತಮ್ಮ ಮದುವೆ ಆಗಿ ನಿಮಗೆ? ನಂಗೆ 11 ಇಯರ್ಸ್ ಆಗಿತ್ತು ಸರ್. ಮಕ್ಕಳೇನೂ ಇರಲಿಲ್ವ? ಮಕ್ಕಳೇನೂ ಇಲ್ಲ ಸರ್. ಭಿನ್ನಾಭಿಪ್ರಾಯ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹಂತೇಶ್. ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಹಂತೇಶ್, ಮೊದಲನೇ ಪತ್ನಿಗೆ ಡಿವೋರ್ಸ್ ಅನ್ನ ಕೊಟ್ಟಿಲ್ಲ, ಆಗ್ಲೇ ಎರಡನೇ ಮದುವೆಗೆ ಹರಿಪ್ರಸಾದ್ ಸಿದ್ಧ ಆಗಿದ್ದೆ. ಇವತ್ತು ನೋಡಿದ್ರೆ ಏಕಾಏಕಿ ಮೊದಲನೇ ಪತ್ನಿ ಛತ್ರಕ್ಕೆ ಎಂಟ್ರಿ ಕೊಟ್ಟು ಮದುವೆಯನ್ನ ನಿಲ್ಲಿಸಿದ್ದಾರೆ. ಏನಿದು ಪ್ರಕರಣ? ನಯನ, ಈ ಒಂದು ಘಟನೆ ನಡೆದಿರುವಂತದ್ದು ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಯಡಿಯೂರು ಸಮೀಪ ಇರುವಂತಹ ಒಂದು ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಇವತ್ತು ಮದುವೆ ನಿಶ್ಚಯ ಏನಾಗಿತ್ತು. ಬೆಳಗ್ಗೆ ಇನ್ನೇನು ತಾಳಿ ಕಟ್ಟಬೇಕು ಅನ್ನೋ ಒಂದು ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಏನು ಈ ಲೇಪಾಕ್ಷಿ ಏನಿದ್ದಾರೆ, ಈಕೆ ಬಂದು ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಮೂಲದವರು. ಹರಿಪ್ರಸಾದ್ ಕೂಡ ಅಲ್ಲಿಯವರೇ ಕೂಡ ಆಗಿರುವಂತದ್ದು. 2014ರಲ್ಲಿ ಇವರು ಒಪ್ಪಿ ಮದುವೆ ಆಗಿರ್ತಾರೆ. ಆದ್ರೆ ಇವರು ಅದಕ್ಕೂ ಮೊದಲು ಇಬ್ರು ಲವ್ ಮಾಡಿರ್ತಾರೆ. ಆನಂತರ ಮನೆಯವರೆಲ್ಲರೂ ಒಪ್ಪಿಸಿ ಮದುವೆನ ಮಾಡ್ಕೊಂಡಿರ್ತಾರೆ. ಇದಾದ ಬಳಿಕ ಇವರಿಬ್ಬರ ನಡುವೆ 10 ವರ್ಷ ಸಂಸಾರ ಕೂಡ ಮಾಡ್ತಾರೆ. ಇದಾದ ಬಳಿಕ ಅವ್ರ ಮನೆಯವರಿಗೆ ಅಂದ್ರೆ ಹರಿಪ್ರಸಾದ್ ಮನೆಯಲ್ಲಿ ಈಕೆಗೆ ಕಿರುಕುಳ ಶುರುವಾಗುವಂತದ್ದು. ಆ ಕಿರುಕುಳ ತಾಳಲಾರ್ದಲ್ಲೇ ಇವರ ನಡುವೆ ಮನಸ್ತಾಪಗಳು ಎಲ್ಲವೂ ಕೂಡ ಶುರುವಾದ ಬಳಿಕ ಈತ ವಿಚ್ಛೇದನಕ್ಕೂ ಕೂಡ ಇಬ್ರು ಕೂಡ ಮುಂದಾಗ್ತಾರೆ. ಆದ್ರೆ ಕೋರ್ಟ್ ಅಲ್ಲಿ ಹರಿಪ್ರಸಾದ್ ಇಲ್ಲ, ನನಗೆ ವಿಚ್ಛೇದನ ಬೇಡ ಅಂತ ಹೇಳ್ತಾರೆ. ಇದಾದ ಬಳಿಕ ಈಗ ಏಕಾಏಕಿ ಮಂಡ್ಯ ಮೂಲದ ಯುವತಿಯೊಂದಿಗೆ ವಿವಾಹವನ್ನು ನಿಶ್ಚಯ ಆಗಿರುವಂತದ್ದು. ಇವರಿಬ್ರು ಕೂಡ ಸ್ಥಳೀಯರಲ್ಲ, ಅಂದ್ರೆ ಇವರು ಬೆಂಗಳೂರು ಮತ್ತೆ ಅವರು ಮಂಡ್ಯದವರು. ಆದ್ರೆ ಈ ಮೊದಲನೇ ಪತ್ನಿಗೆ ಈ ಒಂದು ವಿವಾಹ ಗೊತ್ತಾಗಬಾರದು ಅಂತ ಹೇಳಿ ಕದ್ದು ಮುಚ್ಚಿಯಾಗಿ ಮದುವೆ ಮಾಡುವಂತ ಪ್ರಯತ್ನಗಳು ನಡೀತಾ ಇರುತ್ತೆ. ಆದ್ರೆ ಈ ವಿಚಾರ ತಿಳಿದಂತಹ ಮೊದಲನೇ ಪತ್ನಿ ಬಂದು ಸ್ಥಳಕ್ಕೆ ಲೇಪಾಕ್ಷಿ ಬಂದಿರುವಂತದ್ದು ಪೊಲೀಸರ ಸಹಾಯ ಪಡೆದು ಅಂದ್ರೆ ಅಮೃತೂರು ಪೊಲೀಸ್ ಠಾಣೆಗೆ ಹೋಗಿ ಅಲ್ಲಿ ಪೊಲೀಸರು ಮತ್ತೆ ಆಕೆಯ ಜೊತೆ ವಕೀಲರ ಜೊತೆ ಬಂದು ಮದುವೆನ ತಡೆದಿರುವಂತದ್ದು. ಇದೀಗ ಸದ್ಯಕ್ಕೆ ಮದುವೆ ಸಂಪೂರ್ಣವಾಗಿ ಸ್ಥಗಿತ ಆಗಿದೆ. ಮತ್ತೆ ಜೊತೆಗೆ ಇವರೆಲ್ಲರನ್ನು ಕೂಡ ಈಗ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬಂದಿರುವಂತದ್ದು. ಹರಿಪ್ರಸಾದ್ ವಿರುದ್ಧ ಇದೀಗ ಪ್ರಕರಣ ದಾಖಲಾಗುವಂತ ಕೆಲಸ ನಡೀತಾ ಇರುವಂತದ್ದು. ನಯನ, ಥ್ಯಾಂಕ್ ಯು ಮಹಂತೇಶ್ ನಿಮ್ಮೆಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.